ಸಿನಿಮಾ ಕ್ಷೇತ್ರದಲ್ಲೂ ಅಥವಾ ಸಿನಿಮಾ ಒಂದು ಪ್ಲಾಟ್ಫಾರ್ಮಲ್ಲೂ ವರ್ಕ್ ಆಗುತ್ತೆ ಮಾಡೋದಕ್ಕೆ ಈ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಅವಕಾಶ ಇಲ್ಲ. ಇದು ಸ್ಮಾಲ್ ಇಂಡಸ್ಟ್ರಿ. ಇವತ್ತು ಯಾರು ಸ್ಟಾರ್ನ ನೋಡ್ಕೊಂಡು ಸಿನಿಮಾ ನೋಡ್ತಿಲ್ಲ. ಆಗ ಈ ಫೇಸ್ ಅನ್ನೋದೆಲ್ಲ ಒಂದು ನೆಪ ಅಂತ ಕಾಣುತ್ತೆ. ಸೀರಿಯಲ್ ಮಾಡಬಾರ್ದಾಗಿತ್ತ ಅಂದರೆ ನನಗೆ ಹಾಗೇನು ಅನಿಸ್ತಾ ಇಲ್ಲ. ಈಗ ನಿಮ್ಮ ಸಿನಿಮಾ ಜರ್ನಿನ ನೋಡ್ತಾ ಹೋಗುವಾಗ ರಾಜಹಂಸದಿಂದ ಶುರುವಾಗಿ ಈಗ ಆಲ್ಮೋಸ್ಟ್ ಕಾಂಗೂರು ತನಕ ಬಂದು ನಿಂತಿದೆ. ನೆಕ್ಸ್ಟ್ ಸ್ವಪ್ನ ಮಂಟಪ ಬರ್ತಾ ಇದೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಇದೆ. ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶನ ಮಾಡ್ತಾ ಇರೋದು. ಸೊ ಅಂದರೆ ಯಾವ ರೀತಿ ಅಂದರೆ ಒಂದು ಪ್ರಶ್ನೆ ಜನರಲ್ ಆಗಿ ಈಗ ಕಿರುತೆರೆಯಿಂದ ಬಂದಂಥವ್ರಿಗೆ ಕೇಳ್ತಾರೆ ಎಲ್ಲರೂ. ಅಂದರೆ ಕಿರುತೆರೆಯಲ್ಲಿ ವರ್ಕ್ ಆದಂತಹ ಒಂದು ಫೇಸ್ ಅಥವಾ ಏನೋ ಒಂದು ಆರ್ಟಿಸ್ಟ್ ಸಿನಿಮಾ ಕ್ಷೇತ್ರದಲ್ಲೂ ಅಥವಾ ಸಿನಿಮಾ ಒಂದು ಪ್ಲಾಟ್ಫಾರ್ಮಲ್ಲೂ ವರ್ಕ್ ಆಗುತ್ತೆ ಅಂದರೆ ಕ್ರೌಡ್ ಪುಲ್ಲಿಂಗ್ ಒಂದು ಎಬಿಲಿಟಿ ಅವ್ರಿಗೆ ಇರುತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಸೊ ನಿಮಗೆ ಹೇಗೆ ಅನಿಸುತ್ತೆ? ಹೌದು, ಕಷ್ಟ ಇರುತ್ತೆ. ಯಾಕೆಂದರೆ ಸಿನಿಮಾ ನೋಡೋರು ಒಂದು ವರ್ಗ, ಸೀರಿಯಲ್ ನೋಡೋರು ಎಲ್ಲರೂ ಮನೆಯಲ್ಲೇ ನೋಡ್ತಾ ಇರ್ತಾರೆ. ನಮ್ಮನ್ನು ಅವರು ಫ್ರೀಯಾಗಿ ನೋಡ್ಬಿಟ್ಟಿರ್ತಾರೆ. ತಿರ್ಗಾ ದುಡ್ಡು ಕೊಟ್ಟು ಬರಬೇಕಂದ್ರೆ ಅದಕ್ಕೆ ತುಂಬ ವಿಷಯಗಳು ವರ್ಕ್ ಆಗಬೇಕು. ಹಾಗಂತ ನಾನು ಸೀರಿಯಲ್ ಮಾಡಬಾರ್ದಾಗಿತ್ತ ಅಂದರೆ ನನಗೆ ಹಾಗೇನು ಅನಿಸ್ತಾ ಇಲ್ಲ. ನಂದು 2 ಸಕ್ಸಸ್ಫುಲ್ ಪ್ರಾಜೆಕ್ಟ್ನಲ್ಲಿ ಮಾಡಿದ್ದೀನಿ. ಹಾಗಂತ ಸಿನಿಮಾಗೆ ಪ್ರಯತ್ನ ಮಾಡಬಾರ್ದಾ? ಹಾಗೂ ಹಂಗೆ ಅನ್ನಿಸ್ತಾ ಇಲ್ಲ. ನಾನೀಗ ಟೆಲಿವಿಷನ್ ಬಿಟ್ಟು ಸಿನಿಮಾಗೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದರಲ್ಲಿ ಪ್ರಾಮಾಣಿಕತೆ ಕಂಡ್ರೆ, ಆ ಪ್ರಾಜೆಕ್ಟ್ ಚೆನ್ನಾಗಿದ್ದರೆ ಆಗ ಈ ಫೇಸು ಅನ್ನೋದೆಲ್ಲ ಒಂದು ನೆಪ ಅಂತ ಕಾಣುತ್ತೆ. ಇವತ್ತು ಯಾರು ಸ್ಟಾರ್ನ ನೋಡ್ಕೊಂಡು ಸಿನಿಮಾ ನೋಡ್ತಿಲ್ಲ, ಅಥವಾ ಇವ್ರು ಬಂದರೆ ಸಾಕು, ಇವ್ರ ಮುಖ ನೋಡಿದ್ರೆ ಸಾಕು, ಇವ್ರು ಡ್ಯಾನ್ಸ್ ನೋಡಿದ್ರೆ ಸಾಕು ಅನ್ನೋ ಆ ಒಂದು ಮನಸ್ಥಿತಿ ಕಮ್ಮಿ ಆಗಿರಬಹುದು. ಕಂಟೆಂಟ್ ಚೆನ್ನಾಗಿದ್ರೆ ನೋಡ್ತಾರೆ. ಸೊ ಆ ಒಂದು ದಾರಿನಲ್ಲಿ ನನ್ನ ಪ್ರಯತ್ನ ಇರೋದು. ನನ್ನ ಕಂಟೆಂಟ್ ಚೆನ್ನಾಗಿದ್ರೆ ರಂಜನಿ ಇಲ್ಲಿ ನಗಣ್ಯ ಆಗೋಗ್ತಾಳೆ, ಅದರಲ್ಲಿ ಆ ಪಾತ್ರವಾಗಿ ಇಷ್ಟ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ಸೊ ಈಗ ಎಲ್ಲ ಸಿನಿಮಾಗಳ ಹಿಂದೆ ಸಾಕಷ್ಟು ಖುಷಿ ಇರುತ್ತೆ. ಖುಷಿಗಾದರೆ ನೀವೀಗ ಕೆಲವು ಸಿನಿಮಾಗಳ ಆಯ್ಕೆ ಮಾಡೋ ವಿಚಾರದಲ್ಲಿ ಯಾವ ಅಂಶಗಳನ್ನು ಪ್ರಮುಖವಾಗಿ ಕನ್ಸಿಡರ್ ಮಾಡ್ತೀರಾ ಅಂತ ಅದನ್ನು ಚೂಸ್ ಮಾಡೋದಕ್ಕೆ? ನನಗೆ ತುಂಬ ಕನ್ಸಿಡರ್ ಮಾಡೋದಕ್ಕೆ ಈ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಅವಕಾಶ ಇಲ್ಲ. ಇದು ಸ್ಮಾಲ್ ಇಂಡಸ್ಟ್ರಿ. ಅದರಲ್ಲಿ ಕೆಲವರು ಅವ್ರವ್ರಿಗೆ ಗೊತ್ತಿರೋರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಪ್ರೊಡಕ್ಷನ್ ಹೌಸು ಈಗಾಗಲೇ ಎಸ್ಟಾಬ್ಲಿಷ್ಡ್ ಜನಗಳ ಜೊತೆ ಕೆಲಸ ಮಾಡ್ತಿದ್ದಾರೆ. ಇದ್ರ ಮಧ್ಯೆ ನನ್ನ ಕೆಲಸ ನೋಡಿಕೊಂಡು ಯಾರೋ ಒಬ್ರಿಗೆ ನಾನು ಇಷ್ಟ ಆಗಿರ್ತೀನಿ ಅಂದ್ರೇ ಅಲ್ಲೇ ಅವರು ನನಗೆ ಬೇಕಾಗಿರೋವಂಥದ್ದೇ ತಂದಿರ್ತಾರೆ. ನಾನು ಅಲ್ಲಿ ನೋಡೋದು ಇದು ಖಂಡಿತವಾಗೂ ಸಿನಿಮಾ ಕಂಪ್ಲೀಟ್ ಆಗಿ ರಿಲೀಸ್ ಆಗುತ್ತಾ ಮತ್ತು ಒಳ್ಳೆ ಕ್ವಾಲಿಟಿಲಿ ಬರುತ್ತಾ, ಇಷ್ಟು ನೋಡೋಕ್ಕೆ ನನಗೆ ಸಾಧ್ಯ ಇದೆ ಹೊರತು ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ನಾನು ನೋಡ್ತಾ ಕೂತಿದ್ರೆ ಪ್ರಾಜೆಕ್ಟ್ಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ.